ಅಂಧಗಾರಂ. ಸೀರಿಯಸ್ಲಿ ಈ ಮೂವಿ ಸಾಕಷ್ಟು ತನ್ನದೇ ಆದ ಸಸ್ಪೆನ್ಸ್ ಅನ್ನು ಇಟ್ಕೊಂಡಿದೆ ಗುರು. 3 ಬೇರೆ ಬೇರೆ ಕ್ಯಾರೆಕ್ಟರ್ ಆದ್ರೆ ಪ್ರತಿಯೊಂದು ತನ್ನದೇ ಆದ ಲಿಂಕ್ ಇಟ್ಕೊಂಡು ಬೇರೆ ಕಥೆನೇ ಹೇಳ್ತಾ ಹೋಗುತ್ತೆ. ಈ ಮೂವಿ ನೋಡೋ ಮೊದಲೇ ಒಂದು ಹೇಳ್ಬಿಡ್ತೀನಿ ನಾನು. ಯಾರಿಗೆ ಮೂವಿ ಒಳಗೆ ತುಂಬಾ ಅಂದ್ರೆ ತುಂಬಾ ಇನ್ವಾಲ್ವ್ ಆಗ್ಬೇಕು ಅಂತ ಅನ್ಸುತ್ತೋ ದಯವಿಟ್ಟು ಅವರು ಮಾತ್ರ ಈ ಮೂವಿ ನೋಡಿ. ಸಖತ್ತಾಗಿದೆ. ಹಾಗೆ ಈ ಮೂವಿಗೆ 4,000 ಜನ 7.5 ರೇಟಿಂಗ್ ಕೊಟ್ಟಿದ್ದಾರೆ. 2 ಗಂಟೆ 51 ನಿಮಿಷ ಇರುವಂತ ಒಂದು ಸಿನಿಮಾ. ಮಿಸ್ ಮಾಡ್ದೆ ನೋಡು. ನಮ್ಮ ನೆಕ್ಸ್ಟ್ ಮೂವಿ ಭೂತಕಾಲಂ. ಈ ಮೂವಿ ಅಮ್ಮ ಮತ್ತು ಮಗ ಅನ್ನೋ 2 ಕ್ಯಾರೆಕ್ಟರ್ ಮಧ್ಯೆ ನಡೆಯುವಂತ ಒಂದು ಸಿನಿಮಾ. ಹಾಗೆ ಇವರಿಬ್ಬರು ಸಹ ಒಂದು ಮನೆಗೆ ಶಿಫ್ಟ್ ಆಗಿ ಆ 4 ಗೋಡೆ ಮಧ್ಯೆ ನಡೆಯುವಂತಹ ಪ್ಯಾರಾ ನಾರ್ಮಲ್ ಆಕ್ಟಿವಿಟಿ ಜೊತೆ ಇವರಿಬ್ಬರ ಎಮೋಷನ್ಸ್ ಸೂಪರ್. ಎಂಡಿಂಗ್ ಅಂತೂ ಕ್ಲಾರಿಟಿ ಕೊಟ್ಟಂತ ಒಂದು ಸಿನಿಮಾ. ಈ ಸಿನಿಮಾಗೆ 7.5 ರೇಟಿಂಗ್ ಇದೆ. ಹಾಗೆ ಇದು 1 ಗಂಟೆ 45 ನಿಮಿಷ ಇದೆ. ಮಿಸ್ ಮಾಡದೆ ನೋಡಿ, ಒಳ್ಳೆ ಸಿನಿಮಾ. ನಮ್ಮ ನೆಕ್ಸ್ಟ್ ಸಿನಿಮಾ ಐಡೆಂಟಿಟಿ. ಲಿಟ್ರಲಿ ಸೈಕ್ ಮಾಡುವಂತ ಥ್ರಿಲ್ಲರ್ ಮೂವಿ. ಒಬ್ಬ ಆರ್ಟಿಸ್ಟ್ ಕೈಲಿ ಒಂದು ಕೊಲೆಗಾರನ ಸ್ಕೆಚ್ ಮಾಡಿಸ್ತಾರೆ. ಆದ್ರೆ ಅದರಲ್ಲಿ ಬರೋ ಸ್ಕೆಚ್ ಯಾರ್ದು, ಅದರಲ್ಲಿ ಬರೋ ಟ್ವಿಸ್ಟ್ ಏನು ಅಂತಲ್ಲ, ಎಂಡಿಂಗ್ ತನಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಕ್ಲೀನ್ ನಮ್ಮನ್ನು ಕೂರಿಸ್ತದೆ ಗುರು ಸಿನಿಮಾ. ಆದ್ರೆ ಚೂರ್ ಬೋರ್ ಆಗುತ್ತೆ. ಬಟ್ ಬೆಸ್ಟ್ ಸಸ್ಪೆನ್ಸ್ ಮೂವಿ. ಮಿಸ್ ಮಾಡದೆ ನೋಡಿ. ಹಾಗೆ ಇದಕ್ಕೆ 7.6 ರೇಟಿಂಗ್ ಇದೆ. 2 ಗಂಟೆ 38 ನಿಮಿಷ ಇರುವಂತಹ ಸಿನಿಮಾ. ಮಿಸ್ ಮಾಡದೆ ನೋಡಿ. ನಮ್ಮ ನೆಕ್ಸ್ಟ್ ಸಿನಿಮಾ ಛೂಮಂತ್. ನಮ್ಮ ಕನ್ನಡ ಸಿನಿಮಾ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ನಮ್ಮನ್ನೇ ಕೆಲವು ಸೀನ್ಗಳಲ್ಲಿ ಕನ್ಫ್ಯೂಸ್ ಆಗೋ ತರ ಮಾಡುವಂತ ಸಿನಿಮಾ. ಈ ಮೂವಿ ಹಾರರ್ ಪ್ಲಸ್ ಬ್ಲ್ಯಾಕ್ ಮ್ಯಾಜಿಕಲ್ನು ಅಲ್ಟಿಯಾಗಿ ತೋರಿಸಿದೆ. ಪ್ಲಸ್ ಲಾಸ್ಟ್ ಅಲ್ಲಿ ಬರುವಂತ ಒಂದು ಹನುಮಾನ್ ಚಾಲೀಸ, ವಾವ್ ಎಂತ ಫೀಲ್ ಗೊತ್ತಾ. ಹಾಗೆ ಇದರಲ್ಲಿ ಶರಣ್ ಅವ್ರ ಆಕ್ಟಿಂಗ್ ಆಗಿರ್ಲಿ, ಚಿಕ್ಕಣ್ಣ ಅವ್ರದ್ದೊಂದು ಕಾಮಿಡಿ ಸೆನ್ಸ್ ಆಗಿರ್ಲಿ, ಸಖತ್ತಾಗಿ ಮೂಡಿ ಬಂದಿದೆ ಗುರು ಸಿನಿಮಾ. ಮಿಸ್ ಮಾಡದೆ ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ಹಾಗೆ ಇದಕ್ಕೆ 9.2 ರೇಟಿಂಗ್ ಇದೆ. 2 ಗಂಟೆ 23 ನಿಮಿಷ ಇರುವಂತ ಒಂದು ಸಿನಿಮಾ. ಮಿಸ್ ಮಾಡದೆ ನೋಡು. ಈ ವಿಡಿಯೋದಲ್ಲಿ ಸದ್ಯಕ್ಕೆ ಇಷ್ಟೇ ಗುರುವೆ. ಹಾಗೆ ನಿಮಗೆ ಯಾವ್ದಾದ್ರು ಮೂವಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ನಿಮ್ದೆ ಅಲ್ವಾ, ಕಮೆಂಟ್ ಮಾಡಿ. ಹಾಗೆ ಮತ್ತಷ್ಟು ಮೂವಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ.